ಕಳೆದ ಬಾರಿ ಭೇಟಿ ಮಾಡಿದಾಗ ಮನವಿ ಪತ್ರ ಕೊಟ್ಟಿದ್ರಿ ಪ್ರಕರಣದ ತನಿಖೆ ಮಾಡಿ. ಈ ಬಾರಿ ಈಗ ಮತ್ತೆ ಭೇಟಿ ಮಾಡಿದ್ರೆ 17 ದಿನಗಳ ನಂತರ ಏನು ಚರ್ಚೆ? ಅಲ್ಲ 17 ದಿವಸ ಅಂತಲ್ಲ, ನಾನು ಇವರು ಭೇಟಿ ಮಾಡಬೇಕಾಗಿತ್ತು. ಅಹಮದಾಬಾದ್ಗೆ ಹೋಗಿ ಬಂದ್ಮೇಲೆ ಭೇಟಿ ಮಾಡೋದಿತ್ತು. ಮತ್ತೆ ಡೆಲ್ಲಿಗೂ ಇವರು ಬರಬೇಕಾಗಿತ್ತು. ಅವರು ಅಲ್ಲೂ ಕೂಡ ಬರಲಿಲ್ಲ. ಹಾಗಾಗಿ ಭೇಟಿ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಈಗ ಭೇಟಿ ಮಾಡಿದ್ರು. ಸರ್ವೇ ಸಾಮಾನ್ಯವಾಗಿ ನಮ್ಮ ಈಗ 17ನೇ ತಾರೀಕು ಬೆಲೆ ಏರಿಕೆ ಬಗ್ಗೆ ಏನೊಂದು ಪ್ರತಿಭಟನೆ ಮಾಡಬೇಕು. ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಹೀಗೆ ಈಗ ಮನಮೋಹನ್ ಸಿಂಗ್ ಅವರು ಇದ್ದಾಗ ಡೀಸೆಲ್ ಬೆಲೆ ಏನಿತ್ತು, ಪೆಟ್ರೋಲ್ ಬೆಲೆ ಏನಿತ್ತು, ಈಗ ಇವರು 11 ವರ್ಷದಲ್ಲಿ ಎಷ್ಟು ಏರಿಸಿದ್ದಾರೆ, ಇವೆಲ್ಲವನ್ನು ಕೂಡ ಜನಕ್ಕೆ ತಿಳಿಸ್ಬೇಕಲ್ಲಪ್ಪ. ಹನಿ ಟ್ರ್ಯಾಪ್ ಪ್ರಕರಣದ ಅದು ಇದಿದೆ, ಎನ್ಕ್ವೈರಿ ಇದೆ. ಎನ್ಕ್ವೈರಿ ಇರುವಾಗ ಮಧ್ಯೆ ನಾನು ಏನೇ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಯಾವ್ದಕ್ಕೆ ನಾನು ಹೋಗ್ತೀನಿ. ಯಾಕೆ ಉತ್ಸಾಹ ನೋಡಿ, ಆರೋಪ ಅಂತ ಹೇಳಿದ್ರೆ ನೋಡಿ, ಸುನಿಲ್ ಮಾತಾಡಿದ್ರು ಅಸೆಂಬ್ಲಿನಲ್ಲಿ, ನಾವೇನದ್ರ ಬಗ್ಗೆ ರಿಯಾಕ್ಟ್ ಯಾಕೆ ನಾವು ಹ್ಯಾಸ್ ನಾಟ್ ಮೆನ್ಷನ್ಡ್ ಎನಿ ನೇಮ್. ಆಮೇಲೆ ನೀವು ಮೀಡಿಯಾದಲ್ಲಿ ತುಮಕೂರಿನ ಪ್ರಭಾವಿ ಸಚಿವರು ಇದು ನಾನು ಇರ್ಬೇಕಿದ್ರೆ ಇವ್ರು ಇರ್ಬೇಕು. ಕರ್ನಾಟಕ ರಾಜ್ಯದ ಪ್ರಭಾವಿ ಸಚಿವರು ನಮ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ತುಮಕೂರು ಅಂತ ಬಂದಾಗ ನಾವಿಬ್ರಲ್ಲಿ ಒಬ್ರು ಇರ್ಬೇಕಲ್ಲ. ಸೊ ಅದರಿಂದ ಸಾರ್ವಜನಿಕರಲ್ಲಿ ಗೊಂದಲ ಇರಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಮಾರನೇ ದಿವಸ ಯತ್ನಾಳ್ ಅವರು ನಿರ್ದಿಷ್ಟ ನನ್ನ ಹೆಸರನ್ನೇ ಪ್ರಸ್ತಾಪ ಮಾಡಿದ್ಮೇಲೆ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಪ್ರಸ್ತಾಪ ಮಾಡಿಲ್ಲ ಸರ್. ನಿಮ್ ಕಡೆಯಿಂದ ಯಾರೋ ಕಡೆಯಿಂದ ಚೀಟಿ ಯಾರು ಹೇಳಿದ್ರು ಅದನ್ನ? ಅದು ಸದನದಲ್ಲಿ ದಾಖಲಾಗಿದೆ ಸರ್. ಅದು ಏನ್ ದಾಖಲಾಗಿದೆ? ಬಂದಿದ್ದಕ್ಕೆ ಅವರು ಮಾತಾಡಿದ್ರು ಅಂತ ಆರೋಪ ನೋಡಿ. ಬಿಜೆಪಿನವರು JDS ನವರು ಅವ್ರು ಇರೋದೇ ಆರೋಪ ಮಾಡಕ್ಕೆ, ನಾವಿರೋದೇ ಉತ್ತರ ಹೇಳಕ್ಕೆ. ಯಾವ ತರ ತನಿಖೆ ಆಗ್ತಾ ಇದೆ ಸರ್? ತನಿಖೆ ನಾನು ಹೇಳಿಕೆ ಕೊಡ್ಬೇಕು ಅವ್ರಿಗೆ. ಈ ಮಧ್ಯೆ ರಜಾ ಇರೋದ್ರಿಂದ ಹೇಳಿಕೆಗೆ ಕೊಡ್ತಕ್ಕಂಥದಕ್ಕಾಗಿಲ್ಲ. ನಾನು ಈಗ 15ನೇ ತಾರೀಕು ಕೂಡ ರಜಾ ಇದೆ, ಅಲ್ಲ 14 ರಜಾ ಇದೆ ಸೋಮವಾರ. 14ರ ನಂತರ ನಾನು ಕೂಡ ವಿವರವಾದ ಹೇಳಿಕೆಯನ್ನ ತನಿಖಾ ತಂಡದ ಮುಂದೆ ಕೊಡ್ತೇನೆ. ಸಾಕ್ಷ್ಯ ಪುರಾವೆ ಸಿಗ್ತಾ ಇಲ್ಲವಂತೆ. ಏನ್ ಮಾಡಿದ್ರಿ? ನಾನಂತೂ ಐ ಥಾಟ್ ದಟ್ ಆಲ್ ದಿ ಮಿನಿಸ್ಟರ್ಸ್ ಹೌಸ್ ಆರ್ ಕವರ್ಡ್ ವಿತ್ CC ಕ್ಯಾಮ್ರಾಸ್. ನಮ್ಮ ಈಗ ಗೊತ್ತಾಯ್ತು. ನೀವು ಈಗ ಬರಿತಾ ಇದ್ದೀರಾ, ಮೊದ್ಲಾರನ್ನ ಹೇಳಿದ್ರ ನೋಡಿ. ಇವೆಲ್ಲ ಒಂದೊಂದು ಇನ್ಸಿಡೆಂಟ್ ಆದಾಗ ಒಂದೊಂದು ಹೊಸ ವಿಚಾರಗಳು ಹೊರ ಬರ್ತವೆ. ಯಾಕೆ ಹೇಳ್ಬೇಕಾಯ್ತು ಅನ್ನೋದನ್ನ ಒಂದು ಪ್ರಶ್ನೆ ಕೊಡ್ತಕ್ಕಂತಾಗಿದೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಇದನ್ನ ಗಮನಕ್ಕೆ ತರುವಂತದ್ದು ಅಥವಾ ಹೈಕಮಾಂಡ್ ನಾಯಕರು ಇದನ್ನ ಏನಾದ್ರು ನಿಮ್ಗೆ ಕೇಳಿದ್ರೆ ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿದ್ರಿ ಅನ್ನುವಂಥದ್ದು ಏನಾದ್ರು ನನಗೆ ಕೇಳಿದ್ರೆ ನಾನು ಹೇಳ್ತೀನಿ. ನನ್ಗೆ ಯಾರು ಕೇಳಿಲ್ಲ, ನಾನ್ ನೋಡ್ರಿ ಯಾರು ಬೇಸರ ಆಗ್ತಾರೆ, ಯಾರು ಖುಷಿ ಪಡ್ತಾರೆ, ಅದು ನನ್ನ ಬೇಸರ ಯಾರೇ ಇರ್ಲಿ ನಾನು ಹೇಳ್ತೀನಿ ಕೇಳಿ. ಯಾರಿಗೂ ಖುಷಿ ಪಡ್ಸಕ್ ನಾನಿಲ್ಲ, ಗೊತ್ತಾಯ್ತಾ? ನನ್ ಗೌರವ ಕಾಪಾಡ್ಕೊಳ್ಳೋದು ಯಾವ ರೀತಿ ಅಂತ ನನಗೆ ಗೊತ್ತು, ನಾನು ಕಾಪಾಡ್ತೀನಿ. ಜಾತಿ ಜನಗಣತಿ ವರದಿ ನಿಮ್ಮ ಹತ್ರನೇ ಕೊಟ್ಟಿದೀವಲ್ಲಪ್ಪ. ಇನ್ನು ಎಲ್ಲ ಅಧ್ಯಯನ ಮಾಡ್ತಾ ಇದ್ದೀವಿ. ಅಧಿಕೃತ ಈಗ ನಿಮ್ ಜೊತೆ ಯಾವ್ದಿತ್ತು ಅಂತ ನನಗೆ ಗೊತ್ತಿಲ್ವಲ್ಲ. ನಿಮ್ ಜೊತೆ ಕೊಡಿ, ತಾಳೆ ಮಾಡಿ ಹೇಳ್ತೀನಿ. ನಡೀರಪ್ಪ.